ಇದು GPS ಆಗೈತಾ? ಹೆಂಗ್ ಮಾಡ್ಯಾರ ನಾನು ನಿನ್ನದ್ರಾಗ ಹೆಂಗ್ ಮಾಡೋದು ಮಾಡಿ ವಿಡಿಯೋ ಮಾಡ್ತೇವೆ ಬರ್ರಿ ಸರ. ಈಗ ಬಂಧುಗಳೇ ನಮಸ್ಕಾರ. ಇದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಒಂದು ಏನು ಗೋಮರ್ಸಿಯಿಂದ 200-300 ಮೀಟರ್ ದೂರದಲ್ಲಿರುವಂಥ ಒಂದು ಮನೆಯಲ್ಲಿ ಈ ಥರದ ಅಕ್ರಮವಾಗಿ ಶೆಡ್ಡಿನಲ್ಲಿ ಈ ಥರದ ಮದ್ಯವನ್ನು ಸರಾಯಿಯನ್ನು ಮಾರಾಟ ಮಾಡಲಾಗ್ತಾ ಇದೆ. ಇವತ್ತು ನಾವು ಬಂದು ಇದನ್ನು ಬಯಲುಗೊಳಿಸುವಂಥದ್ದು ಮತ್ತು ಪೊಲೀಸರನ್ನ ಕರೆಸಿ ಇವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಾನೂನು ಕ್ರಮ ಕೈಗೊಳ್ಳಬೇಕನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಪೊಲೀಸರು ಕೂಡ ಬಂದಿದ್ದಾರೆ. ಇದು ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಇದನ್ನು ಎಣ್ಣೆಯನ್ನು ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವು ಬಾಟ್ಲಿ ಸಮೇತವಾಗಿ ಕೂಡ ನೋಡ್ತಾ ಇರ್ಬೋದು. ಇದರಲ್ಲಿ ಯಾವ ರೀತಿಯಾಗಿ ಊರಿನ ಯುವಕರು, ಊರಿನ ನಾಗರಿಕರು ಮತ್ತು ಸಾರ್ವಜನಿಕರು ಜೊತೆಗೆ ಇಲ್ಲೇ ಪಕ್ಕದಲ್ಲಿನೇ ಒಂದು 50 ಮೀಟರ್ದಲ್ಲಿ ಪಕ್ಕದಲ್ಲಿರುವಂಥ ಒಂದು ಏನದು ಕೆರೆ ಇದೆ, ಕುಡಿಯುವ ನೀರಿನ ಕೆರೆ ಇದೆ. ಅದನ್ನು ಕೂಡ ಇವರು ಈ ಥರ ಮಾಡ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಬರಲಿ ಪೊಲೀಸರು ಬರಲಿ ತಡಿ. ಇದು ಈ ರೀತಿಯಲ್ಲಿ ಎಣ್ಣೆಯನ್ನ ಮಾರಿ ಸರಾಯಿಯನ್ನ ಮಾರಿ ಕರಿಯವ್ರನ್ನ ಒಂದ್ ನಿಮಿಷ ಬನ್ನಿ ಸರ್, ನೋಡ್ಕೊಂಡು ಹೋಗಿ ನಿಮ್ ಕೆಲಸ ಮಾಡಿ ನೋಡಿ, ವರದಿ ತಗೊಳ್ಳಿ ಫಸ್ಟ್. ಆಮೇಲೆ ಸರ ಇಲ್ಲಿ ಆ ಕಡೆ ಡೋರ್ ಓಪನ್ ಐತಿ ಸರ್ ನೋಡಿ. ಹೆಣ್ಮಗಳ ಮಾತಾಡಿಲ್ಲ ಸರ್. ಆ ಕಡೆಗೆ ಹೋಗದಾರ ಸರ್, ಸ್ಟೇ ಮಾಡ್ತಾರೆ. ಆ ಕಡೆ ಹೋಗದಾರ್ರಿ. ಈ ಕಡೆ ನೋಡ್ಬೋದಾ? ನೀವು ಇದ್ದಾರೆ ನೋಡ್ಬೋದ? ನಾವ್ರಿ ಸರ್ ಒಂದ್ ಕೆಲಸ ನೋಡೋಣ. ಅವ್ ಬಾಟಿಲ್ ಕರಿ ಸರ್, ಬಾಟ್ಲಿ ಮಾರ ಅಂಗಡಿಯವ್ರು ಬರ್ರಿ. ಬಾ ಹುಡುಗ ಇಲ್ಲಿ ಬಾ. ಈ ಬಾಟ್ಲಿ ವಿಚಾರದ ಹೊಂಟಿಯಲ್ಲ, ಬಾ ಇಲ್ಲಿ ಬಾ. ಆಗಲ್ ಬಾ. ನಿಮಗೆ ಬಾಟ್ಲಿ ಮಾರೋದು ಕೊಟ್ಟಿಯಲ್ಲ ತೆಗೀರಿ ಎಲ್ಲರೂ ತೆಗೀರಿ. ಸರ ಆ ಕಡೆ ಒಂದ್ ಸ್ವಲ್ಪ ಓಪನ್ ಮಾಡಿ ನೋಡ್ಬೇಕು. ಇಲ್ಲ ಅವರೇ ಮಾಡ್ಲಣ. ನಾವು ಬಂದಿದ್ದಲ್ಲ ಸರ್, ಒಂದ್ ನಿಮಿಷ ಎಲ್ಲದು ನೋಡಮ್ಮ. ನಾವು ಒಂದು ಸಾಹೇಬ್ರಿಗೆ ಇಂಟಿಮೇಷನ್ ಮಾಡಿ ಇನ್ಫಾರ್ಮೇಷನ್ ಮಾಡಿ ಇದನ್ನೆಲ್ಲ ತೋರ್ಸಕ್ಕೆ ಫೋನ್ ಮಾಡೋದು ತಗೊಂಡಿದ್ದೆ ನಾನು. ಬಂಧುಗಳೇ, ಇದೇ ಶೆಡ್ನಲ್ಲಿ ಈ ಥರದ ಎಣ್ಣೆಗಳನ್ನು ಮಾರಿ ಈ ಊರಿನ ಯುವಕರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಶಾಲೆಯ ಮಕ್ಕಳಿಗೆ ಕುಡಿಯುವ ನೀರಿನ ಇಲ್ಲಿ ಪಕ್ಕದಲ್ಲಿನೇ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಒಂದು 50 ಮಾಡಿಸಿರುವಾರ ಮತ್ತು ಗೋಮರ್ಸಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಈ ತರ ಮನೆಯಲ್ಲಿ ಮಾರುವಂತದ್ದು ನಡೀತಾ ಇದೆ. ಇದನ್ನ ನಾವು ಇವತ್ತು ಯುವಕರು, ಗೋಮರ್ಸಿಯ ಯುವಕರು ಇದನ್ನ ಬಯಲು ಮಾಡಿ, ಒಂದು ವೇಳೆ ನಮ್ಮ ಉದ್ದೇಶ ಇಷ್ಟೇ, ಯಾರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ, ಯಾರ ಮೇಲೆ ನಮಗೆ ಏನು ಹೊಟ್ಟೆ ಕಿಚ್ಚಿಲ್ಲ. ಒಟ್ಟಿನಲ್ಲಿ ನಮ್ಮ ಊರಿನಲ್ಲಿ ಯಾವುದೇ ರೀತಿಯಾದ ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟವನ್ನ ನಿಲ್ಲಿಸಬೇಕು. ನಾವು ಈಗಾಗಲೇ ಹಲವಾರು ಹೋರಾಟಗಳನ್ನ ಮಾಡಿದ್ವಿ. ನಾವಾಗ್ಲಿ, ನಾಗರಾಜಣ್ಣ ಆಗಿರ್ಲಿ, ನಮ್ಮ ಆನಂದಣ್ಣ ಆಗ್ಲಿ, ನಮ್ಮ ಅಪ್ಪಯ್ಯ ಆಗ್ಲಿ, ನಾವೆಲ್ಲರೂ ಊರಿನ ಜನರ ನೇತೃತ್ವದಲ್ಲಿ ಹೆಣ್ಮಕ್ಳು ಅವ್ರ ಗಂಡನ ಜೊತೆ ಬಡಿಸ್ಕೊಂಡು, ಅವ್ರ ಜೊತೆ ಏನದು ಚೀಮಾರಿ ಹಾಕ್ಸ್ಕೊಂಡು, ಬೈಗಳವನ್ನ ಬೈಸ್ಕೊಂಡು ಅವರೆಲ್ಲ ಮನೆ ಬಿಟ್ಟು ಬಂದು ಈ ನಮ್ಮೂರಿನಲ್ಲಿ ಸಂಪೂರ್ಣವಾಗಿ ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕಂತ ಹೇಳಿ ಈ ತರ ಹೋರಾಟವನ್ನ ಮಾಡಿ ನಾವು ಎಷ್ಟೋ ಜನಕ್ಕೆ ನಿಷ್ಠೂರಾಗಿ, ಎಷ್ಟೋ ಜನಕ್ಕೆ ನಾವು ಗುರಿಯಾಗಿ ಇವತ್ತು ಏನೋ ಊರಲ್ಲಿ ಒಂಚೂರು ಅಂತಲ್ಲ, ಸಂಪೂರ್ಣವಾಗಿ ಇವತ್ತು ಅಕ್ರಮ ಮದ್ಯ ಮಾರಾಟ ನಿಂತ್ಕೊಂಡು ಹೋಗಿದೆ. ಆದ್ರೆ ಇಲ್ಲಿ ಸುಮಾರು ನಮ್ಮೂರಿಂದ 200 ಮೀಟರ್ ದೂರದಲ್ಲಿರುವಂತ ಈ ಒಂದು ಸೆಡ್ ಅಲ್ಲಿ ಪಾಪ ಇವರೇನೋ ಬಂಗಲ್ ಕ್ಯಾಂಪ್ ಅವರಂತೆ, RH ನಂಬರ್ 3 ಅವರವರಂತೆ, ಪಾಪ ಇಲ್ಲೇನೋ ಬಂದು ಜೀವನ ಮಾಡಿಕೊಂಡು ಏನದು
ಹೊಟ್ಟೆ ಬಟ್ಟೆಗಾಗಿ ಏನೋ ಒಂದು ದುಡಿಮೆ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಟದ ಕಾರಣಕ್ಕೋಸ್ಕರ ಇವರು ಮುಖ್ಯ ರಸ್ತೆಯಲ್ಲಿರುವಂತ ಈ ತರದ ಎಣ್ಣೆಗಳನ್ನ ಆಡ ಅಗಲಲ್ಲಿ ನೋಡ್ತಾ ಇದ್ದೀರಲ್ಲ ಬಂಧುಗಳೇ, ಇವೆಲ್ಲವೂ ಕೂಡ ನೋಡಿ ಎಣ್ಣೆಗಳು. ಈ ತರದ ಎಣ್ಣೆಗಳನ್ನ ಮಾರಿ ನಮ್ಮಂತ ಯುವಕರು ಊರಿನಲ್ಲಿ ಇವತ್ತು ಎಷ್ಟೋ ಜನ ಯುವಕರು ಹಾಳಾಗೋಗಿದ್ದಾರೆ. ಕುಡಿತದ ಚಟಕ್ಕೆ ಒಳಗಾಗಿ ತಮ್ಮ ಜೀವನವನ್ನೇ ನಾಶ ಮಾಡ್ಕೊಂಡಿದ್ದಾರೆ. ಅವರಲ್ಲಿರುವಂತ ಬಾಡಿ ಒಳಗಡೆ ಇರ್ತಕ್ಕಂಥ ಮೂಳೆಗಳು, ಕಿಡ್ನಿಗಳು ಏನೆಲ್ಲವೂ ಕೂಡ ಹಾಳಾಗೋಗಿದಾವೆ. ಇಂಥ ಜೀವನವನ್ನ ಹಾಳು ಮಾಡುವಂತದ್ದು ಇಂಥ ಸರಾಯಿ. ಇಂಥವರೆಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅಕ್ರಮವಾಗಿ ಇದು ಇವ್ರು ಮಾರುವಂತದ್ದು, ಈ ಮನೆಯವರು ಮಾರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಏನು ಲೈಸೆನ್ಸ್ ಇರುವಂತದ್ದಲ್ಲ. ಅವ್ರ ಕಡೆ ಯಾವುದೇ ರೀತಿಯಾದಂತ ಅನುಮತಿ ಇಲ್ಲ. ಇವರೆಲ್ಲವೂ ಕೂಡ ಅಕ್ರಮವಾಗಿ ಮತ್ತೆ ಯಾವುದೇ ಭಯ ಆತಂಕ ಇಲ್ಲದೆ ಸರ್ಕಾರದ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಈ ತರದ ಸರಾಯಿಗಳನ್ನ ನೋಡಿ, ಯಾವ ತರ ಸರಾಯಿಗಳನ್ನ ಈ ತರ ಸರಾಯಿಗಳನ್ನ ಮಾರುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಪೊಲೀಸರನ್ನ ಕರೆಸಿದೀವಿ. ಒಳಗಡೆ ಇದ್ದಾರಪ್ಪ, ಪೊಲೀಸರು ಬಂದಿದ್ದಾರೆ. ನಮ್ಮ ಕೋರ್ಟ್ನಾಗ ಒಂದು ಮಾವರೇ ಹಳೆಯಾಗ ಪೊಲೀಸರನ್ನ ಮಲಸರಿಗೆ 20 ಮಾಡಿ, ಆಮೇಲೆ ನಮ್ಮ ಬೀಟಿಗೆ ಇರತಕ್ಕಂಥ ಪೊಲೀಸಿಗೆ ಕೂಡ ರಜೆ ಕೈಗೊಂಡು ಮಾಡಿದ್ದಾರೆ. ಮಾನ್ಯವಾಗಿ ದಿನ ಅವ್ರು ಸಿಲ್ವರ್ ಸಂಬಂಧ ಡ್ಯೂಟಿಗೆ ಹಾಕ್ಯಾರ. ಬಂದಿದ್ದೇವಲ್ಲ ಸ್ಟೇಷನ್ಗೆ ಬಳಗನೂರು ಸೈಡ್ ಯಾರು ಎಮರ್ಜೆನ್ಸಿ ಯಾವ್ದು ಬರ್ತದೆ ನಾವು ಸ್ಟೇಷನ್ ಲಿಮಿಟ್ಸ್ ಯಾವ್ದು ಬರ್ತದೆ ಎಮರ್ಜೆನ್ಸಿ ಗಾಡಿ ಬರ್ಬೋದು ನಮ್ಮ ಟವರ್ ಗಾಡಿ ಅಷ್ಟು ಅಟೆಂಡ್ ಮಾಡ್ತೀವಿ. ಏನದ ಕಟ್ಟಪಡ ಗಲಾಟೆ ನಾವು ಬಗೆಹರಿಸ್ಕೊಂತಿದ್ರೆ ಬಗೆಹರಿಸ್ತೀವಿ. ಟಾಕರ್ ಊರಾಗ ಅದು ಎಷ್ಟ ಮಾಡಾಕತ್ತಾರ, ಮತ್ತೆ ಹತ್ತು ತಂದೆ ಮಾಡಿದ್ರೆ ಹೆಂಗ್ ಗೊತ್ತಾಗಲ್ಲ. ಗೊತ್ತಾಯ್ತಲ್ಲ ಎಲ್ಲ ಅಲ್ಲ ಊರ್ ತುಂಬಾ ದಿನ ನೋಡಿದ್ರೆ ಅದೇ 4 ಮಂದಿ ಎಲ್ಲ ಬ್ಯಾಸರ ಮಾಲ್ ಏನಾದೇವ ಕೊಟ್ಟು ಸಣ್ಣ ಕೀಲಿ ಹಾಕಿ ಕಳ್ಸತ್. ಅದನ್ನೇ ಈಗ ಅದು ವಾರ್ನಿಂಗ್ ಮಾಡಿ ನಾವು ಮೊನ್ನೆ ಜಾತ್ರೆ ಆಯ್ತು ಈಗ ಹೇಳಕತ್ತೀನಿ ಟಾಗರ್ ಆ ಮಾಲ್ ಏನಾದೇವ ಅವನ್ನೆಲ್ಲ ಕೊಟ್ಟ ಕ್ಲಿಯರ್ ಮಾಡ್ಕೊಂಡ್ ಹೋಗಿ ಸಣ್ಣ ಕೀಲಿ ಹಾಕ. ಅಲ್ಲ ಇಷ್ಟ ದಿನ ಬಿಟ್ಟು ಬಿಟ್ಟಿದ್ದ ಎಲ್ಲ ಮಾಡಿದ್ದ ಬಿಟ್ಟು ಬಿಟ್ಟಿದ್ದಿಲ್ಲ. ನಮಗೂ ಖುಷಿ ಇತ್ತು ಪಾಪ. ನಿಲ್ಬಂಡೆ ರೂಪಾಯಿ ನಾವು ಅದೇ ಮಾಲ್ ತಗ ಬಿಟ್ಟುಬಿಡೋಣ, ಯಾವುದೇ ಕಾರಣಕ್ಕೂ ಮಾರಕ ಏನಪ್ಪಾ ನಿನ್ನಿಂದ ಊರಿನ ಯುವಕರು ಹಾಳಾಗದ್ ಬೇಡ. ಅಲ್ಪ ಸ್ವಲ್ಪ ಹಣ ಮಾರಾಟ ಬಂದ್ ಮಾಡ್ಸಕ ಟ್ರೈ ಮಾಡಿವಿ. ಇವಾಗ ಕಳಿವಿ ಕೊಡಕತ್ತಾರ. ಈಗ ರಾಜ್ಯ ರಕ್ಷೆ ಮಾರಾಕಸಿದ ಮತ್ತೆ ಊರೊಳವ್ರಿಗೆ ನಾವ್ ಹೆಂಗ್ ಹೇಳ್ಬೇಕು? ಆಯ್ತು ಹೇಳಿ ಟಗರ್ ಇಲ್ಲ ಒಂದ್ ಎಫ್ಐಆರ್ ಆಗಲ್ಲ. ಪೇಷಂಟ್ PS ಐತೆ ಒಂದ್ ಎಫ್ಐಆರ್ ಮಾಡ್ಕೊಂಡ್ಮೇಲೆ ನಿಲ್ಬಣ್ಣಾರಾಜ ನಿರ್ಬಾದೆ ಆಗ್ಯಾವ. ಈಗ ಇದು ಫಸ್ಟ್ ನಾನು ಮಾಡಮ್ಮ ಇದೀಗ ಅಣ್ಣ ನಾನು ಗೊತ್ತಿಲ್ಲ, ಇದು ನನಗೆ ಈಗ ಗೊತ್ತಾಗೈತಿ ಇದು ಮಾಡ್ತಾನಂತ. ಇವ್ರೇ ಎಲ್ಲ ವಾರ್ನಿಂಗ್ ಕೊಟ್ರಂತ ಅಣ್ಣವ್ರು. ಓಕೆನಾ? ಬಿಡು ಬೋಲ್ಬಿಡ ನಾರಾಜ ಬೋಲ್ಬಿಡ ಏ ಸಾಬ ಬಿಡ ಹೇಳ ಆಯ್ತು ಮಾಡಲ್ಲ ಅಂತ ತಗೊಂಡು ಹೋಗ್ತಾ ಹೋಗಿ ಮಾಡ್ಕೊಂಡು ನೀನು ಬೇರೆದಾಗ ನೀವ್ರು ಇದ್ದೇ ಕಲ್ತಿಯಪ್ಪ ನೀನು. ನೀನು ಏನು ಎಗ್ರೆಸ್ ಮಾಡ್ತೀಯಾ, ಚಿಕನ್ ಮಾಡ್ತೀಯಾ, ನಾವು ಸಾಲ ಬೇಕಾದ್ರೆ ಸರ್ಕಾರ ವತಿಯಿಂದ ಗೌರ್ಮೆಂಟ್ ಸ್ಕೀಮ್ ಇದೆ. ಏನೋ ಸಣ್ಣ ವ್ಯಾಪಾರಸ್ಥರಿಗೆ ಊರ ನೋಡಿ ನಿನಗೆ ಗೊತ್ತೈತಿ ಎಷ್ಟು ಮಾಡಕತ್ತೀನಿ ಎಷ್ಟಿಲ್ಲ ಸಾಲ ಕೊಡಿಸ್ತೀವಿ. ಆಯ್ತು ತಗೊಂಡು ಸಾಮಾನ್ ಕೀಲಿ ಹಾಕಿ ಹೋಗ್ಬಿಡು ಹೋಗು. ನಾನು ಯಾವತ್ತ ನಿನ್ಗೇನು ಹೇಳಿದ್ನ ಅದ್ ನನಗೇನ ನೀವ್ ಮಾರ್ತಿ ಅಂತ ಗೊತ್ತಿತ್ತ? ಇವತ್ತು ನನಗೆ ಶಾಕ್ ಆಯ್ತು. ಈತ ಮಾರ್ತಾನಂತಂದ್ರೆ ಶಾಕ್ ಆಯ್ತು ನನಗೆ. ಇಲ್ಲ ಇಷ್ಟಿನ ಮಾಡಿ ಈಗ ಖಾಲಿ ಕುಂತಾನಂತೇಳಿ ಅದನ್ನ ಮಾಡಕ್ ಹೋಗ್ಯಾನ. ಇಷ್ಟಿನ ಮಾಡೇ ಇಲ್ಲ ಇಲ್ಲ ಯಾರೋ ಊರ ಹೇಳ್ಯಾರಂತ ಪಾಪ ಮಾಡ್ರಂತ. ಇಲ್ಲಿ ಊರ ಹೊರಗಾಗತ್ತಲ್ಲ, ಹೊರಗಾತಂತ ಮಕ್ಕಳ ಬೇಡ ಪಾಪ ಎದಕ್ ಬೇಕಾಯ್ತು ಹೇಳಿ. ನಿನ್ಗೆ ಉದ್ಯೋಗಗಳು ಜಗ್ಗಿ ಇದಾವ. ಮೀನಿಗೆ ಮಾಡ್ಕೊಂಡ್ ತಿನ್ನಕೈತಿ ಅದನ್ನ ಮಾಡ್ಕೊಂಡ್ ತಿನ್ನು ಅಂತ ಈಗ ಅದೇನ್ ತಗೊಂಡ್ ಹೋಗ್ಬಿಡು ನಿಂದ್ರ ಬೇಡ. ಮಾರ್ತಿ ಏನೋ ಸರ ಈಗ ಪೊಲೀಸರು ಬಂದ್ರಲ್ಲ ಏನ್ ಹೇಳ್ತಿ ಈಗ ಅವ್ರಿಗೆ? ಇಲ್ಲ ನಾನು ತಪ್ಪಾಗೈತ್ರಿ, ನಾವು ಇನ್ನೊಂದ್ಸಲ ಮಾರಂಗಿಲ್ಲ. ಈಗ ನಮ್ಮೂರು ಅಣ್ಣರು ನಾಗರಾಜ್ ಅಣ್ಣ, ನಮ್ಮ ಆನಂದ ಅಣ್ಣ ಎಲ್ಲ ಹೇಳಿದ್ರಂತಲ್ಲ ಏನು ಮತ್ತೆ ಅವ್ರೇನ ಅವ್ರಿಗೇನ ಹಳ್ಳಿ ಭಾಷೆಗೆ ಹೇಳ್ತಾರಲ್ಲ ಅವ್ರಿಗೆಲ್ಲ ಮಾತುಗಳೆಲ್ಲ ಅದೇನ ಕನ್ನಡ ಅರ್ಥ ಆಗಲ್ಲ ಹೆಂಗೆ? ಇಲ್ಲ ಅರ್ಥ ಆಗೈತ್ರಿ ಅಣ್ಣ. ಮತ್ತೆ ಅಂದ್ರೆ ನಾವ್ ಇನ್ನೊಂದ್ಸಲ ನಾವ್ ತಪ್ಪು ಆಗೈತ್ರಿ, ನಾವ್ ಇನ್ನೊಂದ್ಸಲ ಮಾರಂಗಿಲ್ರಿ. ಮಾರಂಗಿಲ್ಲ.
ಮತ್ತೆ ಈಗ ಅವ್ರಿಗೆ ಹೇಳಿದ ಅಣ್ಣ ಬಾಣ ಇನ್ನು ಹೇಳಿದ್ದಿಲ್ಲ ನೀವು ಎಲ್ಲ ಹೇಳೈತಿ ನೀವ್ ಹೇಳಿರಂದ್ರೆ ಕಲಾಸ್ ನಾನು 1000 ಮಂದಿ ಹೇಳಿದ್ರೆ ಮಾನಲ್ಲ ಅಂತ ಹೇಳಿ ನನಗೆ ಒಂದ್ ಮುಚ್ಚಡಿ ಈಗ ಹೇಳನಿಲ್ಲ ಇವತ್ತಲ್ರಿ ಒಂದ್ ನಿಮಿಷ ಈಗ ನಿರುಪಾಯ ಕೇಳಕತ್ತ ನಾಳೆಯಿಂದ ಮೂಲೆ ಮಾಡಿದ್ರೆ FIR ಮಾಡಿ ಅದು ಅರೆಸ್ಟ್ ಮಾಡೋದು ಅಲ್ಲ ಈಗ FIR ಮಾಡೋದೇನ್ ದೊಡ್ಡದಲ್ಲ ಈಗ ಆತಂದ ನಮ್ಗೆ ಅಣ್ಣ ಒಂದು ಕನಿಕರ ಏನೈತಿ ಗೊತ್ತಾ ಪಾಪ ಎಲ್ಲೋ ಇಂದ ಬಂದು ದುಡ್ಕೊಂಡ್ ತಿಂತಾನ ಏನ ಜೀವನ ಮಾಡ್ಕೊಂಡಾನ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಸೂಕ್ಷ್ಮ ಜನನ ಸಣ್ಣ ಪುಟ್ಟ ಮಕ್ಕಳ ಈ ಊರವ್ರು ಯಾರು ಹೇಳ್ಯಾರಂದ್ರೆ ಯಾರನ್ನ ಬಂದ್ ಹೇಳ್ತಾರ ಕರೆಸಿ ಮಾತಾಡ್ಸ ಮೇಸ್ತ್ರಿ ಅಂತ ಹೇಳಿದೀನಿ ಈಗ ಆಯ್ತು ಬಗೆ ಠಾಕೂರ ತಪ್ಪಾಟ ಅಂತ ಕೇಳ್ಕೊಂಡ್ ಸುಮ್ಮನೆ ಬಿಡು ಅದರಿಂದ ಬದುಕ್ತಿಯೇನ ಇಲ್ಲ ಈಗ ವಾರ್ನಿಂಗ್ ಮಾಡಿದ್ರಲ್ಲ ಕೇಳ ಒಂದು ವರ್ಷದಿಂದ ಮಾರಿದ ಬಿಡಗಿರಿ ನಮ್ಮೂರಾಗೆಲ್ಲ ಟೈಟ್ ಮಾಡಿ ತಹಸೀಲ್ದಾರಿಗೆ ಮನವಿ ಪತ್ರ ಕೊಟ್ಟು ಡಿಸಿಗೆ ಕೊಟ್ಟು ಎಲ್ಲ ನಮ್ಮ ಮಹಿಳೆ ಹೆಣ್ಮಕ್ಳು 2 ಟ್ರ್ಯಾಕ್ಟರ್ ಜನ ಹೋಗಿತ್ತು ಎಲ್ಲ ಅವಾಗೆಲ್ಲ ನಾವು ಈಗ ಹೆಣ್ಮಕ್ಳು ಮತ್ತೆ ಹೋಗಕ್ಕೆ ರೆಡಿ ಐತೆ ಅವ್ರನ್ನ ಕರ್ಕೊಂಡು ಹೋಗಿವ್ರಿ ಹೋರಾಟ ಮಾಡಿ ಎಲ್ಲ ಮಾಡಿದ್ಮೇಲೆ ಬಿಟ್ಟಾಕ ಟೈಟ್ ಮಾಡಿದ್ಮೇಲೆ 4 ದಿನ ಕಳುವಿ ಮಾಡಕತ್ತಾರೆ ನಮ್ಮೂರಾಗ ಅವ್ರಿಗೆ ಯಾವಾಗ ತಪ್ಪು ಮತ್ತೆ ಬರ್ತೀವಿ 3 ಮೇಲೆ FIR ಮಾಡ್ತೀನಿ ಸರ್ ಸಪ್ರೇಟ್ 3 ಅಂಗಡಿ ಇದಾವೆ ಇವ್ರಿಗೆ ಚಂದ ಹೇಳಿಗಿನ 15 ಜನ ಹೇಳಿದ್ರು ಇದೇ ರಾಜ್ಯಾರೋಷವಾಗಿ ಮಾಡ್ತೀವಿ ಅಂದ್ರೆ ಮತ್ತೆ ನಾವು ಹೆಂಗೆ ಡ್ರಿಂಕ್ಸ್ ಏನಾದ್ರು ಮಾಡಿದೇನಾ ಡ್ರಿಂಕ್ಸ್ ಮಾಡ್ಯಾನ ಸ್ಮೆಲ್ ನೋಡ್ರಿ ಮಾಡ್ತಾನ ಮಾಡಿದಕ್ಕೆ ಮಾಡ್ಯಾನ ಡ್ರಿಂಕ್ಸ್ ಮಾಡಿದ್ಯಾ ಮಾಡ್ಯಾನ ಈಗ PSI ಸಾಹೇಬ್ರು ಕೂಡ ಮಾತಾಡಿರ್ತಾರೆ ಕರ್ಕೊಂಡು ಹಾಕೊಂಡು ಹೋಗಿ FIR ಮಾಡಿಸ್ಬೇಕ್ರಿ ಹಂಗಿದ್ರೆ ಈಗ ಕುಡಿದವ್ರನ್ನ ನಾವು ಕರ್ಕೊಂಡು ಹೋಗಿ ಬರಲ್ಲ FIR ಮಾಡಕ್ ಬರಲ್ಲ ಆಟೋ ಮಾಡ್ತಾನ ನೀವು ಒಬ್ರು ಪೊಲೀಸರು ಆಟೋ ತಪ್ಪಂದ್ರಿ ಒಬ್ರು ಜೀಪ್ ಹಾಕೊಂಡು ಹೋಗ್ರಿ ಆಟೋ ಮಾಡ್ತಾನ ಬಾಡಿ ಆಟೋ ಮಾಡ್ತಾನ ಹಾಕೊಂಡು ಹೋಗ್ರಿ ಅಲ್ಲಿ ವಿಡಿಯೋ ಹಾಕಿರ್ತೀನಿ ನಿನ್ನ PSI ಲೊಕೇಶನ್ ಐತಲ್ಲ ಅಲ್ಲಿ ಆಟೋ ಮಾಡಮ್ಮ ಆಟೋದಾಗ ಹಚ್ಕೊಂಡು ಹೋಗ್ರಿ ಇರ್ತದ ನಮ್ಮ ಡಿಪಾರ್ಟ್ಮೆಂಟ್ ಬಟ್ ಈಗ ಸದ್ಯ ಕುಡಿದಿದ್ದಾನಂತ ಅಷ್ಟೇ ಈಗ ಏನಿಲ್ರಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಏನು ಸೈನ್ ಮಾಡಲು ಹೇಳಿ ಬರೋ ಮುಂಜಾನೆ ಬಂದು ಒಳಗೆ ಕೇಸ್ ಹಾಕಿ FIR ಮಾಡಿ ಅಣ್ಣ ಇದು ಬೇರೆ ನಾನು ನಿನಗೆ ನಾಳೆ ಮುಂಜಾನೆ ಠಾಕೂರ ಹೇಳಾರೆಲ್ಲ ಮೊದ್ಲು ಇದ್ರ ಬಗ್ಗೆ ಮುಂಜಾನೆ ಅಣ್ಣ ಇದಕ್ಕೆ ಸಪೋರ್ಟ್ ಬೇರೆ ಐತಿ ನಾನು ಅದಕ್ಕೆ ಮುಂಜಾನೆ ಸ್ನೇಹಿತರೆ ಮತ್ತೆ ನಿಮಗೆ ಮತ್ತೆ ಹೊಸ ಅಪ್ಡೇಟ್ ಕೊಡ್ತೀನಿ. ಈಗ ಪೊಲೀಸರು ಬಂದಿದ್ದಾರೆ, ಮತ್ತು ಇಲ್ಲಿ ಎಣ್ಣೆ ಮಾರುವಂಥವ್ರು ಕೂಡ ಸಿಕ್ಕಿದ್ದಾರೆ ಕೈಗೆ. ಒಟ್ಟಿನಲ್ಲಿ ನಮ್ಮೂರಲ್ಲಿ ಗೋಮರ್ಸಿ ಭಾಳಷ್ಟು ನಾವು 3-4 ತಿಂಗಳಿಂದ ಒಂದು 5-6 ತಿಂಗಳಿಂದ ನಿರಂತರವಾಗಿ ನಮ್ಮೂರಿನಲ್ಲಿ ಯಾವುದೇ ಕಾರಣಕ್ಕೂ ಯುವಕರು ಕುಡಿದು ಮನೆ ಮಠ ಸಂಸಾರ ಹಾಳು ಮಾಡ್ಕೋಬಾರ್ದು, ಹಣ ಆರ್ಥಿಕ ವ್ಯವಸ್ಥೆನ ಕುಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಎಲ್ಲ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಿ. ಆದರೆ ಇವತ್ತೇನೋ ಪಾಪ ಈ ಜೀವನಕ್ಕೆ ಅಂತೇಳಿ ಒಂದು ಮನೆ ಕಟ್ಕೊಂಡು ಜೀವನ ಮಾಡುವಂಥವ್ರು ಇವತ್ತು ಈ ಥರ ಎಣ್ಣೆ ಮಾರುವಂಥದ್ದನ್ನ ಕಣ್ಣಿಗೆ ಕಂಡು ಕಾಣಕ್ಕೋಸ್ಕರ ಇವತ್ತು ಪೊಲೀಸ್ನ ಕರೆಸಿ ಎನ್ಕ್ವೈರಿ ಕೂಡ ನಡೆಸಿದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ಮತ್ತೆ ಸ್ಪಷ್ಟತೆ ಕೊಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ.